ನಾಡಿನ ಸಮಸ್ತ ಜನತೆಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ನಂದಿನಿ ಟೂರಿಸ್ಟ್ಸ್, ಯಾತ್ರಾಸ್, ಹಾಲಿಡೇಸ್ ಅಂಡ್ ಮೆಮೊರೀಸ್. ಸೂರ್ಯ ಮಜ್ಜನವಾಗುವಂತಹ ನಿಖರ ಸಮಯ 5:10 ಅಂತ ಅಂದಾಜಿಗೆ ಹೇಳಲಾಗ್ತದೆ. ಸೊ ಈ ಸಮಯದಲ್ಲಿ ಮುಹೂರ್ತ ಹೇಗಿದೆ ಅಂತ ಗುರುಗಳನ್ನ ಕೇಳೋದಾದ್ರೆ ನೋಡಿ, ವಿಶೇಷವಾಗಿ ಈ ಸಮಯವನ್ನು ನಾವು ಗೋಧೂಳಿ ಸಮಯ ಅಂತ ಹೇಳ್ತೀವಿ. ಗೋಧೂಳಿ ಲಗ್ನದ ಸಮಯ, ಪ್ರದೋಷ ಕಾಲಗಳು ಅಂತ ಹೇಳ್ತಿರ್ತೀವಿ. ಈ ಪ್ರದೋಷ ಕಾಲಗಳು ಶಿವನಿಗೆ ಅತ್ಯಂತ ಪ್ರಿಯವಾದಂತಹ ಕಾಲಗಳು. ಯಾವುದೇ ಶಿವನ ಆರಾಧನೆ ಮಾಡಬೇಕಾದ್ರೆ ನಾವು ಪ್ರದೋಷ ಕಾಲಗಳನ್ನು ತೆಗೆದುಕೊಳ್ತೀವಿ. ಪ್ರದೋಷ ಕಾಲ ಯಾವುದು ಅಂತಂದರೆ 4:15 ಬರುವಂಥ 7 ಗಂಟೆವರೆಗೂ ಸಹ ಪ್ರದೋಷ ಕಾಲಗಳು. ಅದಕ್ಕೆ ಗೋಧೂಳಿ ಲಗ್ನಗಳು ಅಂದರೆ ಭೂಮಿಯಲ್ಲಿ ನಮ್ಮ ಮನೆಗಳಿಗೆ ಗೋವುಗಳನ್ನು ಕರ್ಕೊಂಡು ಹೋಗ್ಬೇಕಾದ್ರೆ ಧೂಳುಗಳು ಹೇಳುತ್ತೆ. ಅದಕ್ಕೆ ಗೋಧೂಳಿ ಸಮಯ ಅಂತ ಹೇಳುವಂಥದ್ದನ್ನು ನಮ್ಮ ಹಳ್ಳಿಯ ಒಂದು ವಾತಾವರಣದಲ್ಲಿ ಅದನ್ನು ಹೇಳ್ತೇವೆ. ಈ ದಿನ ಯಾವ ದಿನದಂದು ಸೂರ್ಯಗ್ರಹ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶವನ್ನು ಮಾಡ್ತಾನೋ ಅದಕ್ಕೆ ಸಂಕ್ರಮಣ ಕಾಲಗಳು ಅಂತ ಹೇಳ್ತಿರ್ತೀವಿ. ನೀವು ಸುಮಾರು ಸಂಕ್ರಮಣಗಳನ್ನು ಕೇಳ್ತೀರಿ. ತುಲಾ ಸಂಕ್ರಮಣ ಅಂತ ಹೇಳ್ತೀವಿ, ಮೇಷ ಸಂಕ್ರಮಣ ಅಂತ ಹೇಳ್ತೀವಿ, ಕನ್ಯಾ ಸಂಕ್ರಮಣ. ಅದೇ ರೀತಿಯಾಗಿ ಮಕರ ಸಂಕ್ರಮಣ ಅಂತ ಅಂದಾಗ ಇದಕ್ಕೆ ವಿಶೇಷವಾದಂತಹ ಉತ್ತರಾಯಣದ ಪುಣ್ಯ ಕಾಲಗಳು ಬರೋದ್ರಿಂದ ಇದಕ್ಕೆ ಇನ್ನೂ ವಿಶೇಷವಾದಂತಹ ಮಹತ್ವಗಳನ್ನು ಕೊಡ್ತಿರ್ತೀವಿ. ಈ ದಿನ ಅನುರಾಧ ನಕ್ಷತ್ರ ಸಿಂಹ ಲಗ್ನದಲ್ಲಿ ವೃದ್ಧಿಯೋಗ ಇರುವಂತಹ ಅತ್ಯಂತ ಪಾವಿತ್ರತೆಯ ದಿನದಂದು ಸೂರ್ಯಗ್ರಹ ರಾಶಿಯ ಬದಲಾವಣೆಗಳನ್ನು ಮಾಡುವಂಥದ್ದು, ಗ್ರಹ ಬದಲಾವಣೆಗಳನ್ನು ಮಾಡುವಂಥದ್ದು. ಅದರಲ್ಲೂ ಸಹ ಮಕರ ರಾಶಿಗೆ ಸಂಕ್ರಮಣ ಬಂತು ಅಂತ ಅಂದಾಗ ವಿಶೇಷವಾದಂಥ ಏನಕ್ಕೆ ಮಹತ್ವಗಳನ್ನು ಕೊಡ್ತೀವಿ ಅಂತ ಅಂದರೆ, ನೋಡಿ, ಮಕರ ರಾಶಿ ಅಧಿಪತಿ ಬಂದು ಶನಿಗ್ರಹ, ಅಲ್ಲಿಗೆ ಪ್ರವೇಶವಾಗ್ತಿರುವಂಥವನು ಸೂರ್ಯಗ್ರಹ. ಸೂರ್ಯ ಮತ್ತು ಶನಿಯ ಸಂಬಂಧಗಳೇನು? ತಂದೆ ಮಗನ ಸಂಬಂಧಗಳು. ತಂದೆ ಮಗನ ಸಂಬಂಧವಾಗಿದ್ದರೂ ಸಹ ಶತ್ರುಗ್ರಹಗಳು ಅನ್ನುವಂಥ ಪ್ರತೀತಿ. ಅಂದರೆ ಸೂರ್ಯನ ನಿಲುವುಗಳು, ಅವನ ಆಚರಣೆಗಳು, ಅವನ ತರುವಂಥ ನಿರ್ಧಾರಗಳು, ಅವನ ಅನುಕರಣೆಗಳು ಶನಿಗೆ ಅಷ್ಟು ಸಮಾಧಾನವಾಗಿರೋದಿಲ್ಲ. ಶನಿ ತೆಗೆದುಕೊಳ್ಳುವಂಥ ನಿರ್ಧಾರಗಳು, ಅವರ ವ್ಯಕ್ತಿತ್ವ ಸೂರ್ಯನಿಗೂ ಸಹ ಅಷ್ಟು ಸಮಾಧಾನಕರವಾಗಿರೋದಿಲ್ಲ. ಆದ್ದರಿಂದ ಅವರು ಶತ್ರುಗ್ರಹಗಳಾಗಿ, ಎರಡೂ ತಂದೆ ಮಗನಾಗಿದ್ದರೂ ಶತ್ರುಗ್ರಹ ಆಗಿರ್ತಾರೆ. ಆದರೆ ಯಾವಾಗ ಮಕರ ರಾಶಿಗೆ ಸೂರ್ಯನ ಪ್ರವೇಶವಾಗುತ್ತೋ, ತನ್ನ ಮನೆಗೆ ತನ್ನ ತಂದೆ ಆಗಮವಾಗ್ತಾ ಇದೆ ಅಂತ ಗೊತ್ತಾಗುತ್ತೋ, ಆಗ ಶನಿದೇವರು ಏನು ಮಾಡ್ತಿರ್ತಾರೆ ಅಂತಂದರೆ, ಪುರಾಣಗಳು ಹೇಳುವಂಥದ್ದು ಇಂತಹ ಪವಿತ್ರವಾದಂತಹ ದಿನದಂದು ಅತ್ಯಂತ ಸಂಭ್ರಮದಲ್ಲಿ ಸ್ವಾಗತವನ್ನು ಮಾಡ್ತಾರೆ. ನಾವು ಯಾವುದೇ ಒಂದು ಈ ದಿನ ನೋಡಿ, ಸಂಕ್ರಾಂತಿ ಹಬ್ಬ ಬಂತ ಅಂದಾಗ ನಾವು ಸೇವಿಸುವುದೇನು ಅಂತಂದರೆ, ನಾವು ಏನನ್ನಿಲ್ಲ ಅಂತಂದರೆ ಎಳ್ಳು ಬೆಲ್ಲವನ್ನು ತೆಗೆದುಕೊಳ್ತೀವಿ. ಎಳ್ಳು ಅನ್ನುವಂತಹ ಈ ಧಾನ್ಯ ಶನಿಗೆ ಅತ್ಯಂತ ಪ್ರಿಯವಾಗಿರುವಂಥ ಧಾನ್ಯ ಎಳ್ಳು. ಸೂರ್ಯನಿಗೆ ಅತ್ಯಂತ ಪ್ರಿಯವಾಗಿರುವಂಥದ್ದು ಗೋಧಿ ಮತ್ತು ಬೆಲ್ಲ ಅತ್ಯಂತ ಪ್ರಿಯವಾಗಿರುವಂಥದ್ದು. ಈ ಎಳ್ಳು ಮತ್ತು ಎಳ್ಳನ್ನು ಮಿಶ್ರಣವನ್ನು ಮಾಡಿ ಶನಿದೇವರು ಇಡೀ ಪುರಗಳಿಗೆ, ಇಡೀ ಜನಕ್ಕೆ, ಇಡೀ ಅಲ್ಲಿರುವಂತಹ ನಗರವಾಸಿಗಳಿಗೆ ಅದನ್ನು ಹಂಚಿದರು. ಅದನ್ನು ನಮ್ಮ ತಂದೆ ಬರ್ತಾ ಇದ್ದಾರೆ, ನನ್ನ ಧಾನ್ಯ ಪ್ರಿಯವಾಗಿರುವಂಥ ಧಾನ್ಯ ನಮ್ಮ ತಂದೆಗೆ ಪ್ರಿಯವಾಗಿರುವಂಥ ಧಾನ್ಯವನ್ನು ಮಿಶ್ರಣವನ್ನು ಮಾಡಿ ಎಲ್ಲರಿಗೂ ಹಂಚುತ್ತೀನಿ. ಈ ದಿನ ಒಳ್ಳೊಳ್ಳೆಯ ಮಾತುಗಳನ್ನು ಆಡಿ, ಹಂಚಬೇಕಾದ್ರೆ ಒಳ್ಳೊಳ್ಳೆ ಮಾತುಗಳನ್ನು ಆಡಿ ವರ್ಷಪೂರ್ತಿಯಾಗಿ ನಿಮಗೆ ಇದು ಅನುಗ್ರಹವನ್ನು ನೀಡುತ್ತೆ ಎನ್ನುವಂತಹ ಒಂದು ಸಾಂಕೇತಿಕವಾಗಿ ಈ ಆಚರಣೆಯನ್ನು ಅಂದು ದೇವಲೋಕದಲ್ಲಿಯೇ ದೇವತೆಗಳೇ ಇದನ್ನು ಸೃಷ್ಟಿಯನ್ನು ಮಾಡಿದರು ಅನ್ನುವಂಥ ಪ್ರತೀತಿಗಳು. ಅದಲ್ಲಿ ಈ ಸಮಯವನ್ನು ನಾವು ಗೋಧೂಳಿ ಲಗ್ನದ ಸಮಯ ಅಂತ ತೆಗೆದುಕೊಳ್ತೀವಿ. ಗೋಧೂಳಿ ಲಗ್ನದ ಸಮಯದಲ್ಲಿಯೇ ನಾವು ಏನಕ್ಕಾಗಿ ತೆಗೆದುಕೊಳ್ತೀವಿ ಅಂತ ಅಂದರೆ, ವಿಶೇಷವಾಗಿ ನಮ್ಮ ಪ್ರಸಿದ್ಧವಾದಂತಹ ಬೆಂಗಳೂರಿನ ಗವಿಗಂಗಾಧರೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ಸೂರ್ಯನ ರಶ್ಮಿ ಆಗುವಂಥದ್ದೇ ಸಂಧ್ಯಾಕಾಲದಲ್ಲಿ 5 ಗಂಟೆಯ ನಂತರದಲ್ಲಿ, 5:15 ಒಳಭಾಗದಲ್ಲಿ ಆಗುತ್ತೆ. ಇದನ್ನು 5 ಗಂಟೆ 4 ನಿಮಿಷಕ್ಕೇನೋ ಚಂದ್ರನ ಕಿರಣಗಳ ರಶ್ಮಿಯಲ್ಲಿ ಪ್ರವೇಶವಾಗುತ್ತೆ. ಆಲ್ಮೋಸ್ಟು ಸಾಯಂಕಾಲ ಸಂಧ್ಯಾಕಾಲದಲ್ಲಿ ಗೋಧೂಳಿ ಲಗ್ನದ ಸಮಯ ಅಂತ ನಾವು ತೆಗೆದುಕೊಳ್ಬೋದು. ಓಕೆ, ಸೊ ನಾವು ಗೋಧೂಳಿ ಸಮಯದ ಬಗ್ಗೆ ಮಾತಾಡ್ತಿದ್ವಿ, ಬಟ್ ತುಂಬ ಇಂಪಾರ್ಟೆಂಟ್ ಆಗಿ ಮಾತಾಡಬೇಕು ಅನ್ನೋದು ವಾಸ್ತುಶಿಲ್ಪದ ಬಗ್ಗೆ. ಕೆಂಪೇಗೌಡರು ಈ ಒಂದು ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿದ್ರು. ಅಷ್ಟೇ ಅಲ್ಲ, ನಂದಿ ಕೊಂಬುಗಳ ಮೂಲಕ ಹಾದು ಹೋಗುವಂಥ ರಶ್ಮಿ ನಮ್ಮ ಈಶ್ವರನಿಗೆ ಬೀಳತ್ತೆ ಅನ್ನುವಂಥದ್ದು. ಆಗ ಯಾವುದೋ ಟೆಕ್ನಾಲಜಿ ಇರಲಿಲ್ಲ, ಉಪಕರಣಗಳು ಇರಲಿಲ್ಲ. ಸೊ ಆಗಲೇ ಅಂತಹ ಒಂದು ದೇವಾಲಯ ನಿರ್ಮಾಣ ಆಗಿದೆ. ಸೊ ಇದು ಬರೀ ಇವತ್ತು ಮಾತ್ರ ಅಲ್ಲ, ಇನ್ನೊಂದು ದಿನ ಕೂಡ ಇದೇ ಥರ ಆಗುತ್ತೆ. ವರ್ಷದಲ್ಲಿ 2 ಸಲ ಈ ಸೂರ್ಯ ರಶ್ಮಿ ಬೀಳತ್ತೆ ಅಂತ. ಸೊ ಈ ವಾಸ್ತುಶಿಲ್ಪದ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀವಿ?
ನೋಡಿ ತುಂಬ ಬಹುಮುಖ್ಯವಾಗಿರುವಂಥ ಪ್ರಶ್ನೆ. ನೋಡಿ ತಾವು ಕೇಳಿದ್ರಿ ಒಂದು ಕೆಂಪೇಗೌಡರು ನಿರ್ಮಾಣ ಮಾಡಿರುವಂಥದ್ದು. ಸೊ ತಮಗೆಲ್ಲ ಈ ಬೆಂಗಳೂರಿನ ಮೂಲ ನಿವಾಸಿಗಳಿಗೆ ಒಂದು ಕೆಂಪಾಂಬುದಿ ಕೆರೆ ಬಗ್ಗೆ ಒಂದು ಉಲ್ಲೇಖ ಗೊತ್ತಿರುತ್ತೆ, ಎಲ್ಲಿರುತ್ತೆ ಏನು ಅಂತ. ಸೊ ಕೆಂಪಮ್ಮ ಅನ್ನೋ ಸೊಸೆಗೆ ಬಲಿ ಕೊಟ್ಟು ತದನಂತರ ಅಲ್ಲಿ ಕೆಂಪಾಂಬುದಿ ಕೆರೆ ಅಂತ ಆಗಿರುವಂಥದ್ದು. ನಮ್ಮ ಕೆಂಪೇಗೌಡರು ಮೂಲತಃ ಏನು ಅಂತಂದರೆ ಹಲವಾರು ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಿದ್ರು, ನಿರ್ಮಾಣ ಮಾಡಿದ್ರು. ವಿಶೇಷವಾಗಿ ಗವಿಗಂಗಾಧರೇಶ್ವರ ದೇವಸ್ಥಾನ ವಾಸ್ತುಶಿಲ್ಪದ ಪ್ರಕಾರದಲ್ಲಿ ಹಲವಾರು ವಿಶೇಷತೆ ಇದೆ. ಕಾಡು ಮಲ್ಲೇಶ್ವರವಾಗಿರ್ಬೋದು, ಸೋಮೇಶ್ವರ ದೇವಸ್ಥಾನ ಆಗಿರ್ಬೋದು. ಅದೇ ರೀತಿ ವಾಸ್ತುಬದ್ಧವಾಗಿರುವಂಥದ್ದು ಗವಿಗಂಗಾಧರೇಶ್ವರ ಅಂತ ಹೇಳ್ತಾರೆ. ಗವಿಗಂಗಾಧರೇಶ್ವರರಲ್ಲಿ ತಾವು ನಂದಿಯ ಬಗ್ಗೆ ಹೇಳಿದ್ರಿ, ಕಲ್ಲಿನ ನಂದಿ. ಅದಲ್ದಿರ ವಿಶೇಷ ಶಿಲೆಗಳಿದೆ. ಅದು ಕಲ್ಲಿನ ಏಕಶಿಲೆಯಲ್ಲಿ ಕೆತ್ತಿರುವಂಥ ಕಂಬಗಳು ಕೂಡ ಅಲ್ಲಿರುವಂಥದ್ದು ಬಹಳ ಮುಖ್ಯ. ಅದಲ್ದಿರ ನೋಡಿ, ಒಂದು ಡಮರುಗ ಆಗಿರ್ಬೋದು, ಶಿವನಿಗೆ ಸಂಬಂಧಪಟ್ಟಂಥ ವಸ್ತುಗಳು ಏಕಶಿಲೆಯಲ್ಲಿ ಕೆತ್ತಿರುವಂಥದ್ದು. ನೋಡಿ, ಈಗಿನ ಕಾಲ ಟೆಕ್ನಾಲಜಿಯಲ್ಲಿ ಕ್ರೇನ್ ಇದೆ, ಇನ್ನೇನೋ ಟೆಕ್ನಾಲಜಿ ಇದೆ. ಆಗಿನ ನಮ್ಮ ಪೂರ್ವಿಕರು ಎಷ್ಟು ಇದಿದ್ರು ಅಂದರೆ, ತಮ್ಮ ಮನೋಬಲದಿಂದ, ತಮ್ಮ ದೈವ ಬಲದಿಂದನೇ ಅದನ್ನು ನಿರ್ಮಾಣ ಮಾಡುವಂಥ ಒಂದು ಶಕ್ತಿಯನ್ನು ಹೊಂದಿರ್ತಿದ್ರು. ಸೊ ಇದು ತುಂಬ ವಿಶೇಷತೆ ಅಂತ ಹೇಳ್ತೀವಿ.